ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮವ್ಯಾಮೋಹತಸ್ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪದಿಯಾದ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಭಕ್ತರಿಗೂ ನಮ್ಮ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 48ನೇ ಶ್ರೀನಾಮ ಪದ್ಮನಾಭ ಎಂಬುದು. ಪರಮಾತ್ಮನನ್ನು ಪದ್ಮನಾಭಾಯ ನಮಃ ಎಂದು ನಾವು ಮಂಗಳಾಶಾಸನ ಮಾಡುತ್ತೇವೆ. ಸೃಷ್ಟಿಸೂಚಕವಾದ ಪದ್ಮವನ್ನು ನಾಭಿಯಲ್ಲಿ ಧರಿಸಿದಂತಹ ಪರಮಾತ್ಮನಿಗೆ ಪದ್ಮನಾಭ ಎಂದು ಹೆಸರು. ನೋಡಿ, ಪರಮಾತ್ಮನ ನಾಭಿಯ ಪ್ರದೇಶದಲ್ಲಿ ನಾಳದಿಂದ ಕೂಡಿದ ಒಂದು ಚಿನ್ನದ ಕಮಲವಿರತೆ. ಆ ಕಮಲ ಪುಷ್ಪದಲ್ಲೇ ಬ್ರಹ್ಮದೇವರನ್ನು ಪರಮಾತ್ಮನು ಸೃಷ್ಟಿ ಮಾಡ್ತಾನೆ. ಯಾರ ನಾಭಿಯಲ್ಲಿ ಕಮಲಪುಷ್ಪ ಅರಳಿದೆಯೋ ಅಂತಹ ಕಮಲಪುಷ್ಪವನ್ನು ನಾಭಿಯಾಗಿ ಉಳ್ಳವನಾದ ಕಾರಣ ಅವನನ್ನು ಪದ್ಮನಾಭ ಎಂಬ ಶಬ್ದದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಕಾಲಾತ್ಮಕಸ್ತು ಯತ್ಪದ್ಮಂ ನಾಭೌ ಯಸ್ಯ ಸ ಉಚ್ಯತೆ ಪದ್ಮನಾಭಶ್ಚ ಅಷ್ಟವರ್ಣ ಮಹಾಸಂತಾನದೋ ಮನುಹು ಎಂದು ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದಂತಹ ಪರಾಶರ ಭಟ್ಟರು ಅಪ್ಪಣೆ ಕೊಡಿಸಿದ್ದಾರೆ. ಈ ಪದ್ಮ ಏನಿದೆ ನೋಡಿ, ನಾವು ತಿರುವನಂತಪುರದಲ್ಲಿ ಆದಿಶೇಷನ ಪರ್ಯಂಕದ ಮೇಲೆ ಸಕಲ ದೇವತೆಗಳನ್ನು ಸೃಷ್ಟಿ ಮಾಡಿದಂತಹ ಅನಂತ ಪದ್ಮನಾಭನನ್ನು ನಾವು ದರ್ಶನ ಮಾಡ್ತೇವೆ. ಅನಂತ ಪದ್ಮನಾಭನನ್ನು ನೋಡಬೇಕಾದ್ರೆ 3 ಬಾಗಿಲುಗಳ ಮೂಲಕ ನಾವು ದರ್ಶನ ಮಾಡಬಹುದು. ನೋಡಿ, ಎಷ್ಟೋ ಕಡೆ ಪರಮಾತ್ಮ ಶೇಷ ಪರ್ಯಂಕದ ಮೇಲೆ ಪವಡಿಸಿದ್ದಾನೆ. ಅಷ್ಟು ಕ್ಷೇತ್ರದಲ್ಲಿ ನಾವು ದರ್ಶನ ಮಾಡಬಹುದು. ಆದರೆ ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ 3 ಬಾಗಿಲಿರುತ್ತೆ. ಅದಕ್ಕೆ ಒಂದು ಕಾರಣ ಏನು ಎಂದು ಕೇಳಿದರೆ, 3 ಕಾಲಕ್ಕೂ ನಿಯಾಮಕನಾದವನು ಅನಂತ ಪದ್ಮನಾಭ ಸ್ವಾಮಿ ಎಂದು ಪರಮಾತ್ಮ ಅದರ ಮೂಲಕ ತೋರಿಸ್ತಾ ಇದ್ದಾನೆ. 3 ಕಾಲ ಯಾವುದು? ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ಭೂತ ಅಂದರೆ ಹಿಂದೆ ಕಳೆದಂತಹ ಕಾಲಕ್ಕೂ, ಈಗ ನಡೆಯುತ್ತಿರುವಂತಹ ಕಾಲಕ್ಕೂ, ಮುಂದೆ ನಡೆಯುವಂತಹ ಕಾಲಕ್ಕೂ, ತ್ರಿಕಾಲಗಳಿಗೂ ನಿಯಾಮಕನಾದವನು ಪರಮಾತ್ಮನು ಅನಂತ ಪದ್ಮನಾಭನು ಎಂಬುದು ತೋರಿಸೋದಕ್ಕೋಸ್ಕರವಾಗಿ ಆ ಸ್ವಾಮಿಯನ್ನು ನಾವು 3 ಬಾಗಿಲ ಮೂಲಕ ದರ್ಶನ ಮಾಡುತ್ತೇವೆ. ಅಂತಹ ಅದ್ಭುತವಾದ ಕ್ಷೇತ್ರ. ಇವನ ನಾಭಿ ಪದ್ಮದಿಂದಲೇ ಸಾಕ್ಷಾತ್ ಬ್ರಹ್ಮದೇವರು ಸೃಷ್ಟರಾದರು ಎಂಬುದು ನಮಗೆ ತಿಳಿಯುತ್ತೆ. ಹಿಂದೆ ಭಾಗವತದಲ್ಲಿ ಒಂದು ಕಥೆಯನ್ನು ತೋರಿಸ್ತಾರೆ. ಸೃಷ್ಟಿಯ ಪೂರ್ವದಲ್ಲಿ, ಅದು 3ನೇ ಸ್ಕಂದದಲ್ಲಿ ಬ್ರಹ್ಮದೇವರು ಪರಮಾತ್ಮನಿಂದ ಹೇಗೆ ಸೃಷ್ಟಿಸಲ್ಪಟ್ಟರು ಎಂಬ ವೃತ್ತಾಂತವನ್ನು ಅದ್ಭುತವಾಗಿ ವ್ಯಾಸಾಚಾರ್ಯರು ವರ್ಣನೆ ಮಾಡ್ತಾರೆ. ಹಿಂದೆ ಈ ಅಂಡಪಿಂಡ ಬ್ರಹ್ಮಾಂಡಗಳೆಲ್ಲ ಸೂಕ್ಷ್ಮಾವಸ್ಥೆಯಲ್ಲಿದ್ದು ಅದೆಲ್ಲ ಪರಮಾತ್ಮನ ಉದರ ಪ್ರದೇಶದಲ್ಲಿ ಸೇರಿಕೊಂಡಿರುತ್ತೆ. ನೋಡಿ, ನಾವು ನೋಡ್ತಾ ಇರುವಂತಹ ಪ್ರಪಂಚ ಇದು ಸ್ಥೂಲ ಪ್ರಪಂಚ. ಇದು ಸೂಕ್ಷ್ಮಾವಸ್ಥೆಯನ್ನು ಪಡ್ಕೊಳ್ಳುತ್ತೆ ಪ್ರಳಯ ಕಾಲದಲ್ಲಿ. ಪ್ರಳಯವೆಲ್ಲ ಮುಗಿದ ನಂತರ ಆ ಪ್ರಳಯ ಕಾಲದಲ್ಲಿ ಇದು ಸೂಕ್ಷ್ಮಾವಸ್ಥೆಯನ್ನು ಪಡ್ಕೊಂಡು ಪರಮಾತ್ಮನ ಉದರ ಪ್ರದೇಶ ಅಂದರೆ ಅವನ ಹೊಟ್ಟೆಯಲ್ಲಿರುತ್ತೆ. ನಾವೆಲ್ಲ ಸೇರಿ ಪರಮಾತ್ಮನ ಹೊಟ್ಟೆಯಲ್ಲಿರ್ತೇವೆ. ಆಗ ಗಂಭೀರವಾಗಿ ತಾನೊಬ್ಬನೇ ಪ್ರಳಯ ಜಲಧಿಯ ಮಧ್ಯದಲ್ಲಿ, ಅಂದರೆ ಪ್ರಳಯ ಕಡಲ ಮಧ್ಯದಲ್ಲಿ ಶೇಷ ಪರ್ಯಂಕದ ಮೇಲೆ ರಂಗನಾಥನಾಗಿ ಪವಡಿಸಿರ್ತಾನೆ ಪರಮಾತ್ಮ ಪ್ರಳಯ ಕಾಲದಲ್ಲಿ. ಆಗ ಅವನ ಅಂತರಂಗದಲ್ಲಿ ಈ ಜೀವಕೋಟಿಗಳೆಲ್ಲ ಉದ್ಧಾರವಾಗಬೇಕಾದ್ರೆ ಅದಕ್ಕೆ ಕರ್ಣ ಕಳೇಬರಗಳನ್ನೆಲ್ಲ ವಿನಿಯೋಗ ಮಾಡಬೇಕಲ್ಲ. ನಮಗೆಲ್ಲ ಇಂದ್ರಿಯ ಕೊಟ್ಟಾಗ ತಾನೇ ಆ ಇಂದ್ರಿಯಗಳ ಮೂಲಕ ನಾವು ಮೋಕ್ಷ ಸಾಧನೆಯನ್ನು ಮಾಡಬಹುದು. ನಾವೆಲ್ಲ ಉದ್ಧಾರವಾಗಬೇಕು ಅಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಕರ್ಮ ಮಾಡಬೇಕಲ್ಲ. ಈ ಕರ್ಮವನ್ನು ಆಚರಣೆ ಮಾಡೋದಕ್ಕೆ ಸೃಷ್ಟಿ ಕಾರ್ಯ ಮಾಡಬೇಕು ಪರಮಾತ್ಮ. ನಮಗೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು, ನಮಗೆ ದೇಹವನ್ನು ಕೊಡಬೇಕು, ಈ ಇಂದ್ರಿಯಗಳನ್ನು ಕೊಡಬೇಕು. ನಾವು ಈ ಇಂದ್ರಿಯದ ಮೂಲಕ ಪರಮಾತ್ಮನನ್ನೇ ಸ್ಮರಿಸಿ ಭಗವಂತನಿಗೆ ಈ ಇಂದ್ರಿಯಗಳನ್ನು ಸಮರ್ಪಣೆ ಮಾಡಿದಾಗ ತನ್ಮೂಲಕ ಮೋಕ್ಷವೇರ್ಪಡತ್ತೆ. ಸಕಲ ಜೀವಕೋಟಿಗಳಿಗೂ ಸಂಸಾರ ಬಂಧನದಿಂದ ಬಿಡಿಸಿ ಮೋಕ್ಷವನ್ನು ಕೊಡೋದಕ್ಕೋಸ್ಕರವಾಗಿ ಭಗವಂತ ಸೃಷ್ಟಿ ಮಾಡಬೇಕು ಎಂದು, ಅದರಿಂದಲೇ ನಾವು ಕರ್ಣಕಳೇಬರಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ದೇವರು ನಮಗೆ ಕಣ್ಣು ಕೊಟ್ಟಿರೋದೇ ಅವನನ್ನು ನೋಡೋದಕ್ಕೋಸ್ಕರ. ಅವನು ನಮಗೆ ಮೂಗು ಕೊಟ್ಟಿರೋದೇ
ಅವನ ಪಾದದಲ್ಲಿರುವಂತಹ ತುಳಸಿಯನ್ನು ಆಘ್ರಾಣ ಮಾಡೋದಕ್ಕೋಸ್ಕರ, ಅವನ ನಾಲಿಗೆ ಕೊಟ್ಟಿರೋದೇ ಅವನ ನಾಮವನ್ನು ಹೇಳೋದಕ್ಕೋಸ್ಕರ, ಮನಸ್ಸು ಕೊಟ್ಟಿರೋದು ಅವನ ದಿವ್ಯಮಂಗಳ ವಿಗ್ರಹವನ್ನು ಚಿಂತನೆ ಮಾಡೋದಕ್ಕೋಸ್ಕರ. ಈ ಇಂದ್ರಿಯಗಳನ್ನ ಪರಮಾತ್ಮ ಕೊಟ್ಟಿರೋದೇ ಏನಾದರೂ ಒಂದು ಸಾಧನೆ ಮಾಡೋದಕ್ಕೋಸ್ಕರ ತಾನೆ. ಅತಿ ದೊಡ್ಡ ಸಾಧನೆ ಯಾವುದು ಅಂದರೆ ಪರಮಾತ್ಮನ ಸ್ಮರಣೆ, ಅದನ್ನು ಮಾಡೋದಕ್ಕೋಸ್ಕರವೇ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಈ ಜೀವಕೋಟಿಗಳನ್ನು ಸೃಷ್ಟಿ ಮಾಡಬೇಕು, ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಎಂದು ಭಾವಿಸಿದ ಪರಮಾತ್ಮನು ಅಂತರಂಗದಲ್ಲಿ ಒಂದು ಸಂಕಲ್ಪ ಮಾಡ್ತಾನೆ. ಈ ಜೀವಕೋಟಿಗಳ ಉದ್ಧಾರಕ್ಕೋಸ್ಕರ ಪ್ರಕೃತಿ ಮಂಡಲವನ್ನು ಸೃಷ್ಟಿಸಬೇಕು ಎಂದು ತಾನು ಅಂತರಂಗದಲ್ಲಿ ಸಂಕಲ್ಪ ಮಾಡುತ್ತಾನೆ. ಸಂಕಲ್ಪ ಮಾಡಿದ ನಂತರ ಅವನ ನಾಭಿಯ ಪ್ರದೇಶದಿಂದ ಒಂದು ಕಮಲ ಪುಷ್ಪ ಸೃಷ್ಟಿಯಾಗತ್ತೆ. ಆ ಕಮಲ ಪುಷ್ಪದ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮನು ಸೃಷ್ಟನಾಗುತ್ತಾನೆ. ಪ್ರಾರಂಭಿಕ ದಶೆಯಲ್ಲಿ ಆ ಕಮಲ ಪುಷ್ಪ ಇರುತ್ತೆ, ಆ ಪುಷ್ಪದ ಮೇಲೆ ಸಾಕ್ಷಾತ್ ಬ್ರಹ್ಮ ಇರ್ತಾನೆ. ಆ ಬ್ರಹ್ಮ ತಾನು ಕಣ್ಬಿಟ್ಟ ನಂತರ ತಾನು ಎಲ್ಲಿದ್ದೀನಿ ಅನ್ನೋದು ಕೂಡ ಅವನಿಗೆ ಗೊತ್ತಾಗೋದಿಲ್ಲ. ಎಲ್ಲ ಕಡೆ ಸುತ್ತಲೂ ಕತ್ತಲೆ ಇದೆ. ಅವನು ಪೂರ್ವ ದಿಕ್ಕಿಗೆ ನೋಡುತ್ತಾನೆ, ಬರೀ ಕತ್ತಲೆ ಇದೆ. ಈ ಕಡೆ ದಕ್ಷಿಣ ದಿಕ್ಕಿಗೆ ನೋಡುತ್ತಾನೆ, ಅಲ್ಲೂ ಕತ್ತಲೆ ಇದೆ. ಅವನು ಆ ದಿಕ್ಕಿನ ಆ ಕಡೆಗೆ ನೋಡಿದ ತಕ್ಷಣ ಅಲ್ಲೊಂದು ಮುಖ ಬಂದ್ಬಿಡತ್ತೆ ಬ್ರಹ್ಮನಿಗೆ. ಹಿಂದೆ ನೋಡುತ್ತಾನೆ, ಅಲ್ಲೂ ಕತ್ತಲೆ ಇದೆ, ಅಲ್ಲೊಂದು ಮುಖ ಬರುತ್ತೆ. ಈ ಕಡೆ ನೋಡುತ್ತಾನೆ, ಉತ್ತರ ಭಾಗಕ್ಕೆ ನೋಡುತ್ತಾನೆ, ಅಲ್ಲೂ ಬರೀ ಕತ್ತಲೆ ಇದೆ, ಅಲ್ಲೊಂದು ಮುಖ ಸೃಷ್ಟಿಯಾಗತ್ತೆ. ಮೇಲೆ ನೋಡುತ್ತಾನೆ, ಊರ್ಧ್ವಮುಖವಾಗಿ ಇನ್ನೊಂದು ಮುಖವು ಒಂದು ಸೃಷ್ಟಿಯಾಗತ್ತೆ. ಹೀಗೆ ಚತುರ್ಮುಖ ಪಂಚಮುಖ ಪ್ರಾರಂಭ ದಶೆಯಲ್ಲಿ ಅವನು 5 ಮುಖಗಳು ಉಳ್ಳವನಾಗಿ ಬ್ರಹ್ಮದೇವ ತಾನು ಎಲ್ಲಿದ್ದೀನಿ, ಬರೀ ಕತ್ತಲೆಯೇ ತುಂಬಿದೆಯಲ್ಲ ಅಂತ ನೋಡ್ತಾನೆ. ತುಂಬ ವಿಸ್ಮಯವಾಗತ್ತೆ ಬ್ರಹ್ಮದೇವರಿಗೆ. ತಾನು ಎಲ್ಲಿಂದ ಬಂದೆ, ತಾನು ಏನಕ್ಕೋಸ್ಕರ ಈ ಪುಷ್ಪದಲ್ಲಿದ್ದಾನೆ, ತಾನು ಏನಕ್ಕೋಸ್ಕರ ಈ ಕತ್ತಲೆಯಲ್ಲಿ ಕೂಡಿದ್ದಾನೆ ಎಂಬುದೇ ಬ್ರಹ್ಮನಿಗೆ ಅರ್ಥವಾಗೋದಿಲ್ಲ. ಆಗ ತಾನು ಎಲ್ಲಿಂದ ಬಂದೆ ಎಂಬುದನ್ನು ಹುಡುಕೋದಕ್ಕೋಸ್ಕರ ಆ ನಾಳದ ರಂಧ್ರದಲ್ಲಿ ಆ ಕಮಲದ ದಂಟಿರುತ್ತೆ ನೋಡಿ, ಆ ರಂಧ್ರದ ಒಳಗಡೆ ತಾನು ಪ್ರವೇಶ ಮಾಡಿ ತುಂಬ ಬಹುಕಾಲ ಒಳಗಡೆ ಹೋಗಿ ನೋಡ್ತಾನೆ. ಅಲ್ಲೂ ಬರೀ ಪ್ರಳಯ ಜಲಧಿಯೇ ಅವನು ಕಾಣಿಸತ್ತೆ. ಪುನಃ ಮೇಲೆ ಬಂದು ಆ ಕಮಲದ ಪುಷ್ಪದ ಮೇಲೆ ಆಸೀನನಾಗಿದ್ದು ಎತ್ತಲೂ ಕತ್ತಲೆ ಇದೆ. ಈ ಕತ್ತಲೆ ತುಂಬಿದಂತಹ ಈ ಒಂದು ಅವಸ್ಥೆಯಲ್ಲಿ ನಾನು ತತ್ತರಿಸಿ ಹೋಗುತ್ತಿದ್ದೇನೆ. ನಾನು ಏನಕ್ಕೋಸ್ಕರ ಬಂದೆ, ನಾನು ಯಾರಿಂದ ಬಂದೆ, ಮುಂದೆ ಮಾಡಬೇಕಾದ ಕರ್ತವ್ಯವೇನು, ಏನೂ ತಿಳಿಯಲು ಸಾಧ್ಯವಾಗುತ್ತಿಲ್ವಲ್ಲ ಎಂದು ಬ್ರಹ್ಮದೇವರು ಮನಸ್ಸಿನಲ್ಲಿ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದಾಗ ಒಂದು ಅಶರೀರವಾಣಿ ಕೇಳಿಸತ್ತೆ. ತಪೋತಪ್ಯ, ನೀನು ತಪಸ್ಸನ್ನು ಮಾಡು ಎಂದು ಕೇಳಿಸತ್ತೆ. ಆ ಅಶರೀರವಾಣಿಯನ್ನು ಅನುಸರಿಸಿದಂತಹ ಬ್ರಹ್ಮದೇವರು ಅಂತರಂಗದಲ್ಲಿ ಒಂದು ತಪಸ್ಸನ್ನು ಮಾಡ್ತಾರೆ. ತಾನು ತಪಸ್ಸು ಮಾಡಿದರ ಪ್ರಭಾವಾತಿಶಯದಿಂದ ಅಂತಃಪಟಲದಲ್ಲಿ ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮನು ಒಂದು ದರ್ಶನವನ್ನು ಕೊಡ್ತಾನೆ. ಆ ದರ್ಶನ ಯಾವುದು ಅಂದರೆ ಅದೇ ಪ್ರಳಯ ಜಲಧಿ, ಅದೇ ಶೇಷ ಪರ್ಯಂಕ. ಆ ಶೇಷ ಪರ್ಯಂಕದ ಮೇಲೆ ಗಂಭೀರವಾಗಿ ಪವಡಿಸಿರುವಂತಹ ಪರಮಾತ್ಮ, ಅವನ ನಾಭಿ ಕಮಲದಲ್ಲಿ ಬ್ರಹ್ಮದೇವರು ಸೃಷ್ಟಿಯಾಗಿರೋದು. ಈ ರೀತಿ ಒಂದು ದರ್ಶನ ಕೊಟ್ಟಿದ ತಕ್ಷಣ ತನಗೆ ಜನಕನಾದವನು ಈ ಪದ್ಮನಾಭನಾದ ನಾರಾಯಣನು ಎಂದು ಬ್ರಹ್ಮದೇವರು ಸಂತೋಷಪಟ್ಟು ಅವನಿಗೆ ನಮಸ್ಕಾರವನ್ನು ಮಾಡುತ್ತಾನೆ. ಸಪದ್ಮಕೋಶಃ ಸಹಸೋದತಿಷ್ಠತ್ ಕಾಲೇನ ಕರ್ಮ ಪ್ರತಿಬೋಧನೇನ ಸ್ವರೋಚಿಷಾ ತ್ವತ್ಸಲಿಲಂ ವಿಶಾಲಂ ವಿದ್ಯೋತಯನ್ನರ್ಕ ಇವಾತ್ಮಯೋನಿಹಿ ಎಂದು ಬ್ರಹ್ಮದೇವರು ಸಾಕ್ಷಾತ್ ಪರಬ್ರಹ್ಮಭೂತನಾದ ನಾರಾಯಣನು ತನ್ನ ನಾಭಿ ಪ್ರದೇಶದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಆ ಪುಷ್ಪವೇ ಕಾಲದ ಸಂಕೇತವಾಗಿರುತ್ತದೆ. ಆ ಕಾಲದ ಪದ್ಮನಾಭನ ಆ ಪದ್ಮಪುಷ್ಪವೇ ಕಾಲದ ಸಂಕೇತವಾಗಿರೋದ್ರಿಂದ ಅನಂತ ಪದ್ಮನಾಭನನ್ನು 3 ಬಾಗಿಲ ಮೂಲಕ ನಾವು ದರ್ಶನ ಮಾಡಬಹುದು ಎಂಬುದನ್ನು ನಾವು ಗಮನಿಸಬಹುದು. ತಲ್ಲೋಕ ಪದ್ಮಂ ಸ ಉವೇವ ವಿಷ್ಣು ಪ್ರಾವಿವಿಷು ಸರ್ವಗುಣಾವಭಾಸಂ ತಸ್ಮಿನ್ ವಯಂ ವೇದಮಯೋ ವಿಧಾತ ಸ್ವಯಂಭುವಂ ಯಸ್ಮ ವದಂತಿ ಸೋಭೂತ್ ಎಂದು ಹೇಳಿ ತನ್ನ ನಾಭಿ ಕಮಲದಲ್ಲಿ ಸೃಷ್ಟಿಯಾಗಿರುವಂತಹ ಬ್ರಹ್ಮದೇವರನ್ನು ಗಮನಿಸಿದಂತಹ ಸಾಕ್ಷಾತ್ ಈ ಬ್ರಹ್ಮದೇವರು ಆ ಪರಮಾತ್ಮನನ್ನು ಕಂಡು ತುಂಬ ಸಂತೋಷಪಟ್ಟು ತನ್ನ ಕಣ್ಗಳಿಂದ ಆನಂದಾಶ್ರುವನ್ನು ಸುರಿಸಿ ತನಗೆ ಜನಕನಾದವನು ಪದ್ಮಶಾಯಿ ಪದ್ಮನಾಭನಾದ ಆದಿಶೇಷಶಾಹಿಯಾದಂತಹ ಪರಮಾತ್ಮನೇ ಎಂದು ಭಾವಿಸಿದವನೇ ಕೈ ಮುಗಿದು ನಮಸ್ಕಾರ ಮಾಡಿ ಆ ಪರಮಾತ್ಮನಿಗೆ ಶರಣಾಗತಿಯನ್ನು ಮಾಡುತ್ತಾನೆ. ನೋಡಿ, ಸೃಷ್ಟಿಯ ಪೂರ್ವದಲ್ಲಿ ಆ ಬ್ರಹ್ಮದೇವ ಇನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಲಿಲ್ಲ. ಆ ಸಮಯದಲ್ಲಿ ತಾನು ಕಣ್ಣಾರೆ ಕಂಡಿದ್ದು ಬರೀ 5 ತತ್ವಗಳನ್ನು ಮಾತ್ರ. ಪ್ರಳಯ ಜಲವನ್ನು ನೋಡ್ತಾನೆ, ಆಕಾಶವನ್ನು ನೋಡುತ್ತಾನೆ, ಕಮಲ ಪುಷ್ಪವನ್ನು ನೋಡ್ತಾನೆ, ವಾಯು ಮತ್ತು ತನ್ನ ಶರೀರ, ಈ 5 ವಸ್ತುಗಳನ್ನು ಮಾತ್ರ ಚತುರ್ಮುಖ ಬ್ರಹ್ಮ ನೋಡ್ತಾನೆ. ಆಮೇಲೆ ಪರಮಾತ್ಮನನ್ನು ದರ್ಶನ ಮಾಡಿದ ನಂತರ ಭಗವಂತನನ್ನು ಸ್ತೋತ್ರ ಮಾಡಲು ಉಪಕ್ರಮಿಸುತ್ತಾನೆ. ರೂಪಂ ಯದೇದವಬೋಧಕ ರಸೋದಯೇನ
ಶಶ್ವನ್ನಿವೃತ್ತ ತಮಸಃ ಸದನುಗ್ರಹಾಯ ಆದೌ ಗೃಹೀತಮವತಾರ ಶತೈಕ ಬೀಜಂ ಎನ್ನಾಭಿಪದ್ಮ ಭವನಾದಹ ಮಾವಿರಾಸಂ ಎಂದು ರೂಪವನ್ನು, ಶರೀರವನ್ನು, ಸಕಲ ಅಂಡಪಿಂಡ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವಂತಹ ಎಲೈ ಪರಮಾತ್ಮನೇ, ನೀವು ತಮಸಃ ಪರಮೋದಾತ, ನೀನು ಜ್ಯೋತಿರ್ಮಯ ಸ್ವರೂಪನಾದವನು. ನೀರಿರುವಂತಹ ಕಡೆಯಲ್ಲಿ ಕತ್ತಲೆಯು ನುಸುಳುವುದಿಲ್ಲ. ಕತ್ತಲೆ ಇಲ್ಲದಿರುವಂತಹ ಪ್ರದೇಶದಲ್ಲಿ ನೀನು ನೆಲೆಸಿದ್ದೀಯೇ. ಆದೌ ಗೃಹೀತ, ಲೋಕದಲ್ಲಿ ದುಷ್ಟರು ಹೆಚ್ಚಾದಾಗಲೆಲ್ಲ ನೀನು ಅವತಾರ ಮಾಡಿ ದುಷ್ಟರನ್ನು ನಿರಸನ ಮಾಡಿ ಶಿಷ್ಟರನ್ನು ಆನಂದಪಡಿಸುತ್ತೀಯೇ. ಈ ಕ್ರಮದಲ್ಲಿ ಪ್ರಥಮವಾಗಿ ನಮ್ಮನ್ನು ಅನುಗ್ರಹ ಮಾಡಿರುವಂತಹ ಈ ಒಂದು ಅವತಾರ ವಿಶೇಷ, ಯಾವ ಅವತಾರ? ಅನಂತ ಪದ್ಮನಾಭನೆಂಬ ಅವತಾರ ವಿಶೇಷವನ್ನು ಕಂಡು ನಾನು ಶರಣಾಗತಿಯನ್ನು ಮಾಡುತ್ತೇನೆ. ನೋಡಿ, ಎಲ್ಲ ಅವತಾರಗಳಿಗಿಂತ ಮುಂಚೆ ಆದದ್ದು ಅನಂತ ಪದ್ಮನಾಭನ ಅವತಾರ. ನೋಡಿ, ಅದಕ್ಕೆ ಆ ಪ್ರಳಯ ಜಲಧಿಯ ಮಧ್ಯದಲ್ಲಿ ಶೇಷಪರ್ಯಂಕದ ಮೇಲೆ ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಂತಹ ಅದ್ಭುತವಾದ ಅವತಾರ. ತದ್ವಾಗಿದಂ ಭುವನ ಮಂಗಳ ಮಂಗಳಾಯ ಧ್ಯಾನೇ ಸ್ಮದೋ ದರ್ಶಿತ ತಲುಪಾಸಕಾನಾಂ ತಸ್ಮೈ ನಮೋ ಭಗವತೇನು ವಿಧೇಮ ತುಭ್ಯಂ ಯೋನಾದೃತೋ ನರಕಭಾ ಸ್ಥಿರಸತ್ ಪ್ರಸಂಗೈ. ನರಕವನ್ನು ಹೋಗಲಾಡಿಸುವಂತಹ ದಿವ್ಯಮಂಗಳ ವಿಗ್ರಹವನ್ನು ಧರಿಸಿದಂತಹ ಪರಮಾತ್ಮನೇ, ಈ ದಿವ್ಯವಾದಂತಹ ದರ್ಶನ ನನಗೆ ಏರ್ಪಟ್ಟಿರುವಂತಹದ್ದು ನನ್ನ ಸೌಭಾಗ್ಯ. ಯಾರು ಈ ಅನಂತ ಪದ್ಮನಾಭನನ್ನು ಮನಸ್ಸಿನಲ್ಲಿಟ್ಟು ಧ್ಯಾನ ಮಾಡ್ತಾರೋ ಅವರಿಗೆ ಸರ್ವ ವಿಧವಾದ ಸೌಭಾಗ್ಯಗಳು ಏರ್ಪಡತ್ತೆ. ದುಷ್ಟರು ಮಾತ್ರ ಇದರಿಂದ ದೂರ ಇರ್ತಾರೆ. ಅವರ ಜೀವನ ಕತ್ತಲೆಮಯವಾಗಿರುತ್ತೆ. ನಮ್ಮ ಜೀವನದು ಹಸನಾಗಬೇಕಾದ್ರೆ, ನಮ್ಮ ಜೀವನದಲ್ಲಿ ನಮಗೆ ಬೆಳಕು ಸಿಗಬೇಕಾದ್ರೆ, ಕತ್ತಲೆ ಕೂಡಿರುವಂತಹ ಈ ಸಂಸಾರದಿಂದ ನಾವು ಪಾರಾಗಬೇಕಾದ್ರೆ, ನಾವು ಜೀವನದಲ್ಲಿ ಸನ್ಮಾರ್ಗದಲ್ಲಿ ಪ್ರವರ್ತಿಸಬೇಕಾದ್ರೆ ಅನಂತ ಪದ್ಮನಾಭ ಎಂದು ಕರೆಯಲ್ಪಡುವಂತಹ ಪರಮಾತ್ಮನನ್ನು ನಾವು ಕೊಂಡಾಡಬೇಕು. ತಸ್ಮೈ ನಮೋ ಭಗವತೆ ಭುವನದ್ರುಮಾಯ. ಹೀಗೆ ನೀನು ವಿಭುವಾಗಿದ್ದು ಅಂಡಪಿಂಡ ಚರಾಚರಗಳನ್ನೆಲ್ಲ ಸೃಷ್ಟಿ ಮಾಡುವಂತಹ ಪರಮಾತ್ಮನೇ, ನಿನಗೆ ಕೋಟಿ ನಮಸ್ಕಾರಗಳು ಎಂದು ಬ್ರಹ್ಮದೇವರು ದೇವರಿಗೆ ಶರಣಾಗತಿ ಮಾಡ್ತಾನೆ. ಆ ಸಮಯದಲ್ಲಿ ಪರಮಾತ್ಮನು ಬ್ರಹ್ಮನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ, ಮುಂದೆ ನೀನು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಎಂದು ತನ್ನ ಶರೀರದಲ್ಲಿರುವಂಥ ಸೂಕ್ಷ್ಮ ರೂಪದಲ್ಲಿರುವಂತಹ ಅಂಡಪಿಂಡ ಬ್ರಹ್ಮಾಂಡಗಳನ್ನು ನೀನು ಸ್ಥೂಲ ರೂಪದಲ್ಲಿ ಸೃಷ್ಟಿಸಬೇಕು ಎಂದು ಆಜ್ಞೆಯನ್ನು ಹೊರಡಿಸ್ತಾನೆ ಅನಂತ ಪದ್ಮನಾಭ ಬ್ರಹ್ಮದೇವರಿಗೆ. ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದ ಸೂಕ್ಷ್ಮ ರೂಪದಲ್ಲಿರುವಂತಹ ಈ ಪ್ರಪಂಚವನ್ನು ಸ್ಥೂಲ ರೂಪಕ್ಕೆ ಸೃಷ್ಟಿ ಮಾಡುತ್ತಾನೆ ಚತುರ್ಮುಖ ಬ್ರಹ್ಮನು. ಹೀಗೆ ಎಲ್ಲ ದೇವತೆಗಳನ್ನು ತಾನು ಈ ನಾವು ವಿಸ್ಮಯಕಾರಿ ಪ್ರಪಂಚವನ್ನು ಬ್ರಹ್ಮದೇವರು ಪರಮಾತ್ಮನ ಅನುಗ್ರಹ ದೆಸೆಯಿಂದ ಸೃಷ್ಟಿ ಮಾಡುತ್ತಾರೆ. ಹೀಗೆ ನಾಭಿ ಕಮಲದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ತನ್ಮೂಲಕ ಈ ಸ್ಥೂಲ ರೂಪವಾದ ಪ್ರಪಂಚವನ್ನು ಬ್ರಹ್ಮದೇವರ ನಿಮಿತ್ತ ಸೃಷ್ಟಿ ಮಾಡುವಂತಹ ಭಗವಂತನನ್ನು ಪದ್ಮನಾಭ ಎಂಬ ಶ್ರೀನಾಮದ ಮೂಲಕ ವಿಷ್ಣು ಸಹಸ್ರನಾಮವು ಕೊಂಡಾಡುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.